ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ 13ನೇ ವಾರ್ಷಿಕೋತ್ಸವ ಪ್ರಯುಕ್ತ ಅಪ್ಪು ಉತ್ಸವ ಕಾರ್ಯಕ್ರಮವನ್ನು ನಗರದ ಬಸ್ ನಿಲ್ದಾಣದ ಎದುರುಗಡೆ ನವೆಂಬರ್ 28ರಂದು ಜರುಗಿತು. ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ವಹಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದ್ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ, ಮಾಜಿ ಕಾಡಾ ಅಧ್ಯಕ್ಷರಾದ ಎಚ್.ಎಂ. ತಿಪ್ಪೇರುದ್ರಸ್ವಾಮಿ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಸವರಾಜಸ್ವಾಮಿ ಮಳೆಮಠ ಸೇರಿದಂತೆ ಅನೇಕ ಮುಖಂಡರು, ಹಿರಿಯರು ಮತ್ತು ಕಲಾವಿದರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಾನೆಲ್ಲ ಪ್ರೀತಿಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ 70ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮತ್ತು 4ನೇ ವರ್ಷದ ಅಪ್ಪು ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತ ನನ್ನ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾನು ಆಭಾರಿಯಾಗಿದ್ದೀನಿ. ಬಹಳ ಖುಷಿ ಆಯ್ತು. ಇಲ್ಲಿ ಒಂದು ಸತ್ಯವಾದ ಮಾತನ್ನ ಹೇಳಬೇಕು. ಇಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಅವರು ಅನೇಕ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನನಗಿವತ್ತು ಆಮೇಲೆ ತುಂಬಾ ಗೌರವ ಹೊಂದಿದ್ದೇನು ಅಂದ್ರೆ, ಇಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಯವ್ರನ್ನ ಕರೆದು ಈ ವೇದಿಕೆಯಲ್ಲಿ ನಾವೆಲ್ಲ ಒಂದೇ, ಯಾವುದೇ ಕನ್ನಡ ಸಂಘಗಳಾಗಿರ್ಲಿ, ಕನ್ನಡ ಪರ ಹೋರಾಟಗಾರರಾಗಿರ್ಲಿ, ನಮ್ದೆಲ್ಲ ಒಂದೇ ಗುರಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಇಲ್ಲಿ ಕರೆಸಿ ಗೌರವಿಸಿದಾರಲ್ಲ, ಅದಕ್ಕೆ ಗಿಲಾನಿಯವರೇ ನಿಮ್ಗೆ ವಿಶೇಷವಾಗಿ ಸಭೆಯ ಪರವಾಗಿ ನಿಮ್ಗೆ ಅಭಿನಂದಿಸ್ತೀನಿ. ಇದು ಬೇಕು. ನನ್ನ ಕನ್ನಡ ಹೋರಾಟಕ್ಕೆ ಜಾತೀಯತೆ ಇಲ್ಲ. ನಾನು ಕರ್ನಾಟಕದಲ್ಲಿ ಸುಮಾರು 17,000 ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಕಟ್ಟಿ ನಾನು ಯಾವತ್ತೂ ಕೂಡ ಜಾತಿಯ ಬಗ್ಗೆ ಮಾತನಾಡಿದವನಲ್ಲ. ನನಗೆ ಕನ್ನಡವೇ ಜಾತಿ, ನನಗೆ ಕನ್ನಡವೇ ಧರ್ಮ. ಇದನ್ನ ಇಟ್ಕೊಂಡು ನಾನು ಸಂಘಟನೆಯನ್ನ ಮಾಡಿದ್ದೀನಿ. ಇವತ್ತು ಎಲ್ರಿಗೂ ಗೊತ್ತಿದೆ ನಾನು ಏನೇನ್ ಮಾಡಿದ್ದೀನಿ, ಏನೇನ್ ಹೋರಾಟ ಮಾಡಿದ್ದೀನಿ, ಅದೆಲ್ಲ ತಮ್ಗೆ ಗೊತ್ತಿದೆ. ಸ್ನೇಹಿತರೆ, 1956ನೇ ಇಸ್ವಿನಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ಹೀಗೆ ಬೇರೆ ಬೇರೆ ರಾಜ್ಯಗಳು ಎಲ್ಲೆಲ್ಲಿ ಆಯಾ ಭಾಷೆಯನ್ನ ಮಾತಾಡ್ತಾ ಇದ್ರು ಆ ಜಾಗಗಳನ್ನೆಲ್ಲವನ್ನ ಗುರುತಿಸಿ ತಮಿಳುನಾಡು, ಆಂಧ್ರ, ಹೀಗೆ ಎಲ್ಲವನ್ನ ಮಾಡಿದ್ರು, ಕರ್ನಾಟಕವನ್ನ ಮಾಡಿದ್ರು. 1956ನೇ ಇಸ್ವಿ ಆಯ್ತು ಸರ್. ರೆಡ್ಡಿ ಅವರೇ, ತಮಗೆ ಸ್ವಾಮಿಗಳಲ್ಲಿ ವಿನಂತಿ ಮಾಡ್ಕೊಡ್ತೀನಿ, 70 ವರ್ಷ ಆದ್ರೂ ಕೂಡ ಅವತ್ತು ಏನು ಪರಿಸ್ಥಿತಿ ಇದೆಯೋ ಕನ್ನಡದ ಪರಿಸ್ಥಿತಿ ಇವತ್ತು ಅದೇ ಇದೆ. ಇದಕ್ಕೆ ಕಾರಣ ಯಾರು? ಅವತ್ತಿಂದ ರಾಜ್ಯಭಾರವನ್ನು ಮಾಡ್ಕೊಂಡು ಬಂದ್ರಲ್ಲ, ಎಲ್ಲ ಪಕ್ಷದ ನಾಯಕರು ಇದರ ಹೊಣೆಯನ್ನ ಹೊರಬೇಕು. ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಇಲ್ಲಿ ಹೋಗಿ ನೋಡಿ, ಯಾರಾದ್ರೂ ರಾಜ್ಯೋತ್ಸವ ಮಾಡ್ತಾರ? ಮತ್ತೊಂದು ಕನ್ನಡದ ಅಲ್ಲಿಯ ಭಾಷೆ ವಿಚಾರವಾಗಿ ಯಾರು ಮಾತಾಡ್ತಾರ? ಇಲ್ಲ. ಯಾಕೆ ಹೇಳಿ? ಆ ರಾಜಕಾರಣಿಗಳು ಆ ಭಾಷೆಯನ್ನ ಅಷ್ಟು ಸಮೃದ್ಧಿಯಾಗಿ ಬೆಳೆಸಿದ್ರು, ಅಲ್ಲಿಯ ಜನರನ್ನ ಅಷ್ಟು ಸಮೃದ್ಧಿಯಾಗಿ ನೋಡ್ಕೊಂಡ್ರು, ಅಲ್ಲಿಯ ಉದ್ಯೋಗಗಳೆಲ್ಲವನ್ನ ಕನ್ನಡಿಗರಿಗೆ ಬಿಟ್ಟರು. ಆದ್ರೆ ಕರ್ನಾಟಕದಲ್ಲಿ ಏನಾಯ್ತು? ದಯಮಾಡಿ ಮಾತಾಡ್ಬೇಡಿ. ನಾವು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಗೆಳೆಯರೆ. ಇವತ್ತು ಯಾಕೆ ನಾವು ಇವತ್ತು ಕೂಡ ಕನ್ನಡ ಪರ ಹೋರಾಟವನ್ನ ಯಾಕೆ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿಲ್ಲ. ಇಲ್ಲಿ ಬೇರೆ ಭಾಷೆಯವರು ಬಹಳ ಕಮ್ಮಿ. ನಾವೆಲ್ಲ ವಾಸ ಮಾಡ್ತಾ ಇರೋದು ಬೆಂಗಳೂರು ನಗರದಲ್ಲಿ. ಅಚ್ಚ ಕನ್ನಡದ ದೊರೆ ಬೆಂಗಳೂರು ನಗರವನ್ನ ಕಟ್ಟಿದಂತ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರ ಸಂಖ್ಯೆ ಎಷ್ಟು? 33% ಕನ್ನಡಿಗರ ಸಂಖ್ಯೆ. ಉಳಿದವರೆಲ್ಲರೂ ಕೂಡ ಪರಭಾಷೆಯವರು. ಅವರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ನಮ್ಮ ಕನ್ನಡಿಗರ ಉದ್ಯೋಗದ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಕೇಳಬೇಕು? ಕೇಳೋರು ಬಿದ್ದು ಅವ್ರು ಇವತ್ತಿಲ್ಲ. ಅವರೇ ರಾಜ್ಕುಮಾರ್ ಅವರು. ಒಂದು ಗೋಕಾಕ್ ಚಳವಳಿ, ಈ ನಾಡಿನಲ್ಲಿ ಒಂದು ಗೋಕಾಕ್ ಚಳವಳಿ ಆಗ್ತಾ ಇದ್ರೆ ಕನ್ನಡಿಗರು ಕನ್ನಡ ಭಾಷೆ ಅತಂತ್ರ ಆಗ್ತಾ ಇತ್ತು. ಪುಣ್ಯಾತ್ಮ 30 ದಿನ ಹಗಲು ರಾತ್ರಿ ಗೋಕಾಕ್ ವರದಿ
ಜಾರಿಗೆ ಬರಬೇಕು ಅಂತ ಹೇಳಿ ಇಡೀ ಕರ್ನಾಟಕವನ್ನ ಏಕಾಂಗಿಯಾಗಿ ಸುತ್ತಿದ್ರು. ಅವ್ರ ಜನ ಅನೇಕ ಜನ ಕಲಾವಿದರು ಬಂದ್ರು, ಅನೇಕ ಜನ ಮನೆಯವರು ಬಂದ್ರು, ಸಾಹಿತಿಗಳು ಬಂದ್ರು. ಆದ್ರೆ ನಿರಂತರವಾಗಿ 30 ದಿನ ಆ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಆ 30 ದಿನ ಅವ್ರ ಜೊತೆ ಇದ್ದವನು ನಾನೊಬ್ಬ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಹರಾಜಾಗ್ತಾ ಇದೆ, ಭಾಷೆ ಹರಾಜಾಗ್ತಾ ಇದೆ. ನಾವು ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ, ನಾಡ ಹಬ್ಬ ಅಂತ ಹೇಳಿ. ಬಹಳ ನೋವಾಗುತ್ತೆ ಮನಸ್ಸಿಗೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಂತಹ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಆಡಳಿತ ಮಾಡ್ಕೊಂಡ್ ಬಂದ್ರೋ ಅವರೆಲ್ಲ ನೇರವಾಗಿ ಹೊಣೆಯಾಗಿ ಆಗ್ತಾರೆ. ಈ ಶಾಪ ಅವ್ರಿಗೆ ತಟ್ಟುತ್ತೆ. ಈ ಶಾಪ ಯಾರ್ಯಾರು ಆಡಳಿತ ಮಾಡ್ಕೊಂಡು ಬಂದಿದ್ರು, ನಾನು ಯಾವ ಪಕ್ಷ ಅಂತ ಹೇಳಲ್ಲ, ಎಲ್ಲ ಪಕ್ಷಗಳು ಹೋಗಿ ನೋಡಿ. ತಮಿಳ್ನಾಡ ಇಲ್ಲಿ ರಾಜಕಾರಣಿಗಳು ಒಂದು ಬಾರಿ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಇಂಥ ಪ್ರದೇಶಗಳಿಗೆ ಹೋಗಿ ನೋಡ್ಕೊಂಡು ಬರ್ಲಿ. ಅಲ್ಲಿ ಅಷ್ಟರ ಮಟ್ಟಿಗೆ ಆ ಭಾಷೆಯನ್ನು ಬೆಳೆಸಿದ್ದಾರೆ. ಇವತ್ತು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಮಾತು ನಾನು ಧೈರ್ಯವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಳುವಂತ ರಾಜಕಾರಣಿಗಳಿಂದ ಈ ಭಾಷೆ ಉಳಿದಿಲ್ಲ, ಇಲ್ಲಿಯ ಸಂಸ್ಕೃತಿ ಉಳಿದಿಲ್ಲ, ಇಲ್ಲಿ ನೆಲ ಜಲ ಉಳಿದಿಲ್ಲ. ಇವತ್ತೇನಾದ್ರೂ ಅದನ್ನೆಲ್ಲವನ್ನ ಉಳಿಸ್ಕೊಂಡ್ ಬಂದಿದ್ರೆ ಅದು ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆ ಕೀರ್ತಿ ಸಲ್ಲುತ್ತೆ. ಮಹದಾಯಿ ವಿಚಾರವಾಗಿ, ಕಳಸಾ ಬಂಡೂರು ವಿಚಾರವಾಗಿ, ಬೆಂಗಳೂರು ನಗರದಲ್ಲಿ ಮೇಕೆದಾಟು ಒಬ್ರು ಮುಖ್ಯಮಂತ್ರಿಗಳು ಬಂದ್ರೆ ಹೇಳ್ತಾರೆ, ಆಂಧ್ರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾವು ಅದನ್ನ ಸರಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ, ನಮ್ಗೆ ಇನ್ನೂ ಅಧಿಕಾರ ಬಂದಿಲ್ಲ. ಇರುವ ಪರಮ ಪೂಜ್ಯ ಕೊಟ್ಟೂರು ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ವಂದಿಸಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಸಾರೋ ಗೋವಿಂದು, ಸಾರೋ ಗೋವಿಂದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಇವತ್ತು ಅವರು ವೇದಿಕೆಯಲ್ಲಿ ಉಪಸ್ಥಿತರು ಇರೋದು ನನ್ಗೆ ತುಂಬಾ ಖುಷಿಯಾಗಿರುವಂತಹ ಒಂದು ವಿಚಾರ. ಅದೇ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿಕಟಪೂರ್ವ ಶಾಸಕರು, ನನ್ನ ಆತ್ಮೀಯ ಸಹೋದರಾಗಿರುವ ಪರಣ್ಣ ಮನವಳ್ಳಿ ಅವರಿಗೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಸಹೋದರರು ಶ್ರೀನಾಥ್ ಅಣ್ಣನವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮತ್ತು ವಿಶೇಷವಾಗಿ ಏನಿವತ್ತು ನಾವು ನಾಡಗೀತೆಯಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು, ಧ್ಯಾನ ಅಂತೇಳಿ ಹೇಳ್ತೀವೋ, ಹಿಂದೂ ಮತ್ತು ಮುಸಲ್ಮಾನ ಕುಚುಕು ಗೆಳೆಯರು ದಳಪತಿ ಮತ್ತು ಜಿಲಾನ್ ಭಾಷಾ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಎಲ್ಲ ನನ್ನ ಗಂಗಾವತಿ ನಗರದ ಆತ್ಮೀಯ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದಿರಿಗೆ ಎಲ್ರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸಾರಾ ಗೋವಿಂದ್ ಅವರು ಮಾತಾಡ್ತಾ ಇದ್ರೆ ಇನ್ನ 1 ಗಂಟೆ ಮಾತಾಡಿದ್ರು ಕೂಡ ಕೇಳಿ ಇಲ್ಲ, ಯಾರಿಗೂ ಬೇಜಾರು ಆಗುವಂತ ಒಂದು ಪರಿಸ್ಥಿತಿ ಇಲ್ಲ. ಆ ಹೃದಯದಿಂದ ತಾವೇನ್ ಮಾತಾಡಿದ್ರಿ ಕನ್ನಡದ ಬಗ್ಗೆ ಮತ್ತು ಅದನ್ನ ವಿಶೇಷವಾಗಿ ತಾವೇನು ಗೋಕಾಕ್ ವರದಿ ಬಗ್ಗೆ, ಗೋಕಾಕ್ ಚಳುವಳಿ ಬಗ್ಗೆ ತಾವು ಮಾತಾಡಿದ್ರಿ. ನಾನು 8ನೇ ಕ್ಲಾಸ್ ಓದ್ತಾ ಇದ್ದು ಅಣ್ಣ. ನಾನು ಬಳ್ಳಾರಿಯಲ್ಲಿ ಮುನ್ಸಿಪಲ್ ಗ್ರೌಂಡ್ ಮೈದಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಾವು ಅಲ್ಲಿಗೆ ಬಂದಿರ್ತೀರಿ, ಮಯೂರ ಹೋಟ್ಲು ಅಲ್ಲಿ. ನಾನು ಆ ಜನಗಳಲ್ಲಿ ಚುಪ್ಲಿ ಕೂಡ ಕಿತ್ಕೊಂಡು ಹೋಯ್ತು. ಆ ರಶ್ ಅಲ್ಲಿ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಯಾಕಂದ್ರೆ ಅವಾಗ ಮೊಬೈಲ್ಗಳಿದ್ದಿಲ್ಲ, ಇದಿದ್ರೆ ನಾನು ಹುಷಾರಾಗಿ ಅವಾಗೆ ಫೋಟೋ ತಗೊಂಡು ಇಟ್ಕೊಂತ ಇದ್ದೆ ನಾನು. ಆದ್ರೆ ಅವರು ಕಾಲತ್ರ ಹೋಗಿ ಎಲ್ಲ ಹುಡುಗರೆಲ್ಲ ಕೂತಿದ್ದಾಗ ನಾನು ಅದ್ರಲ್ಲಿ ಒಬ್ಬ. ನಾನು ಅಂದ್ರೆ ಅವತ್ತು ಅವರು ನಾನು ಇರುವುದು ನಿಮಗಾಗಿ ಅನ್ನೋಂತ ಹಾಡು ಹಾಡಿದ್ದಾಗಿರ್ಬೋದು. ಕನ್ನಡದ ಬಗ್ಗೆ ಇವತ್ತು ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ, ಬಳ್ಳಾರಿಯಲ್ಲಿ ಅತಿ ಹೆಚ್ಚು ತೆಲುಗು ಭಾಷಿಕರು ಇರುವಂತಹ ಸಂದರ್ಭದಲ್ಲಿ, ತೆಲುಗು ಶಾಲೆಗಳು, ಕಾಲೇಜುಗಳು ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿ ಮೂಲಕ ಇವತ್ತು ನಾನು ಹೇಳ್ಬೇಕು ಅಂದ್ರೆ ಬಳ್ಳಾರಿ 100ಕ್ಕೆ 100, 99 ಅಲ್ಲ ನಾನು 100ಕ್ಕೆ 100 ಕನ್ನಡಮಯ ಆಗಿರುವಂತದ್ದು ಇವತ್ತು ಬಳ್ಳಾರಿ. ಬೆಳಗಾವಿ